ಈಗ ಈ ತರ ಎಲ್ಲ ಚೆಂಡು ಹೋಗೋದು, ತಲೆ ಹೋಗೋದು, ಫುಲ್ ಮರ ಕಟ್ಟಾಗ್ತಾ ಇರೋದು, ಅಥವಾ ಈ ಮರನೇ ಹೋಯ್ತಿದ್ದು ಮುಗೀತಿದ್ರು ಕತೆ. ಸೊ ಹಿಂಗ್ ಆಗ್ತಿರ್ಬೇಕಾದ್ರೆ ಇದನ್ನ ನಾವು ತಡೆಗಟ್ಟಬಹುದಾ ನಾವು? ಸರ್, ಇದರಲ್ಲಿ ಅಡಿಕೆಯಲ್ಲಿ ತುಂಬಾ ರೋಗಗಳು ಬರ್ತವೆ. ಕೊಳೆ ರೋಗ ಅಂತ ಬರುತ್ತೆ, ಇದರಲ್ಲಿ ಅಣಬೆ ರೋಗ ಅಂತ ಬರುತ್ತೆ, ಓಕೆ, ಹಿಡಿಮುಂಡೆ ರೋಗ ಅಂತ ಬರುತ್ತೆ. ಇದಕ್ಕೆ ನಾವು ನೀಮ್ ಆಯಿಲ್ ಅಂತ ಹೇಳ್ತೀವಿ. ನೀವು ನೋಡ್ತಾ ಇರ್ಬೋದು ಇದು ಯಾವ ರೀತಿ ಇದೆ. ಆಮೇಲೆ ನೀರಲ್ಲಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಈಗ ನೀರು ಹಾಕ್ತಾ ಇದ್ದೀನಿ ನೀಮ್ ಆಯಿಲ್ ನ, ತಿಳಿ ನೀರಲ್ಲಿ. ಇದು ಒರಿಜಿನಲ್ ನೀಮ್ ಆಯಿಲ್ ಸರ್. ಮೇಲ್ಗಡೆ ತೇಲ್ತಿದೆ, ಮೇಲ್ಗಡೆ ತೇಲ್ತಾ ಇದೆ ನೋಡ್ರಿ. ಕರೆಕ್ಟ್. ಗೊಬ್ಬರದ ಅಂಶ ಜಾಸ್ತಿ ಆಗಿದೆ, ಕೆಮಿಕಲ್ ರಾಸಾಯನಿಕ ಗೊಬ್ಬರ ಜಾಸ್ತಿ ಆಗಿದೆ, ಮತ್ತೆ ನೀರು ಜಾಸ್ತಿ ಇರೋದ್ರಿಂದ ಕೊಳೆ ರೋಗ ಬೇಗ ಅಟ್ಯಾಕ್ ಆಗುತ್ತೆ. ಕೋಳಿ ಗೊಬ್ಬರ ಸಿಕ್ಕಾಪಟ್ಟೆ ಹೀಟ್. ಈಗ ನೀವು ಮನುಷ್ಯನಿಗೆ ಕೋಳಿ ತಿಂದ್ರೆ ಯಾವ ತರ ಆಗುತ್ತೆ ನೋಡಿ ಫೀಲ್, ಅದೇ ರೀತಿ ಇದು ಕೋಳಿ ಗೊಬ್ಬರ ಹಾಕೋದ್ರಿಂದ ಅದಕ್ಕಿಂತ ಜಾಸ್ತಿ ಹೀಟ್ ಆಗುತ್ತೆ. ರೈತ ಸ್ಪ್ರೇ ಮಾಡಿರ್ತಕ್ಕಂಥ ಔಷಧಿ ಬರೀ ಗಾಳಿಯಿಂದ ಆಗ್ಲಿ ಅಥವಾ ಮಳೆಯಿಂದ ಆಗ್ಲಿ ಅಷ್ಟೇ ಹಾಳಾಗಲ್ಲ, ಬಿಸಿಲು ಜಾಸ್ತಿ ಬಿದ್ದಾಗ್ಲೂ ಕೂಡ ಇದು ಏನಾಗುತ್ತೆ ಅಂದ್ರೆ ಹಾಳಾಗೋಗುತ್ತೆ. ಇಲ್ಲಿ ನೋಡಿ, ಇದಕ್ಕೆ ಆಗ್ರೋ 80 ಅಂತ ಹೇಳ್ತೀವಿ. ಓಕೆ, ಇದು ವೆಡ್ಡರ್ ಸ್ಪ್ರೆಡರ್ ಸ್ಟಿಕ್ಕರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಅಂಟುತ್ತೆ, ಸ್ಪ್ರೆಡ್ ಆಗುತ್ತೆ, ಮತ್ತೆ ಔಷಧಿನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರುತ್ತೆ ಇದರಲ್ಲಿ. ಈಗ ಇಲ್ಲಿ 2 ಎಲೆಗಳಲ್ಲಿ ನಾವು ನೀರು ತಗೊಂಡಿದೀವಿ. ಇದರಲ್ಲಿ ಒಂದು ಅಡಿಕೆ ಎಲೆಗೆ ನಾನು ಏನ್ ಮಾಡ್ತೀನಿ, ಈ ಒಂದು ಇದನ್ನ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಪ್ರಮಾಣದಲ್ಲಿ. 2 ಹಾಳೆಯಲ್ಲಿ ನೀವು ಎಲೆನ ಎದ್ರಿ, ಒಂದೊಂದೇ ಪೂರ್ತಿ ಎದ್ರಿ. ಓಕೆ, ಕೊಡೋರಿ ಈಗ ಅದನ್ನ. ಈಗ ನೀವು 2 ಎಲೆನ ನೋಡ್ರಿ, ಇದು ಕರೆಕ್ಟ್ ಆಗಿ ಅಂಟ್ಕೊಂಡಿದೆ. ಹೌದು, ಇದರಲ್ಲಿ ಇದು ಇನ್ನೊಂದು ನಿಮಿಷ 2 ನಿಮಿಷದಲ್ಲಿ ಒಣಗೋಗುತ್ತೆ. ಸರ್, ನಮ್ಮಲ್ಲಿ ಅರೇಕಾ ಸ್ಪೆಷಲ್ ಕಿಟ್ ಅಂತ ಒಂದಿದೆ. ಇದರಲ್ಲಿ 5 ಐಟಮ್ ಇದಾವೆ. ಇದನ್ನ ನೀವು ಸ್ಪ್ರೇ ಮಾಡಿದ್ರಿ, ಸಿಂಪಡಿಸಿದ್ರಿ, ಮನೆಗೆ ಹೋಗಿ ಒಂದು ಸೋಪಿಂದ ಕ್ಲೀನ್ ಆಗಿ ಕೈ ವಾಶ್ ಮಾಡ್ಕೊಂಡು ಊಟ ಮಾಡಿಬಿಡ್ಬೋದು, ಏನೂ ಆಗಲ್ಲ, ಏನು ಸಮಸ್ಯೆ ಇಲ್ಲ. ಇದು ಸ್ಪೆಷಲ್ ಆಗಿರ್ತಕ್ಕಂಥ ದಿವ್ಯ ಔಷಧ ಅಂತ ಹೇಳ್ಬೋದು, ಮತ್ತೆ ದಿವ್ಯ ಊಟ ಅಂತ ಹೇಳ್ಬೋದು ಇದನ್ನ ಗಿಡಗಳಿಗೆ. ಇದನ್ನ ನೀವೇನಾದ್ರೂ ಹಾಕಿದ್ರೆ 1 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರದಲ್ಲಿ 7% ಹ್ಯೂಮಿಕ್ ಇರುತ್ತೆ. ಇದರಲ್ಲಿ 18.5% ಇರೋದ್ರಿಂದ 2.5 ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದಕ್ಕೆ ಸಮ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ನೋಡಿ ಒಂದು ಅಡಿಕೆ ತೋಟದಲ್ಲಿದ್ದೀನಿ. ಇಲ್ಲಿ ನೋಡಿ, ನಿಮ್ಮ ಕಣ್ಣೆದುರಿಗೆ ನಾವು ತೋರಿಸ್ತೀವಿ, ಇನ್ನೇನು ಹೇಳೋಕೆ ಬಾಕಿ ಇಲ್ಲ. ಇಲ್ಲೆಲ್ಲ ಮೇಲ್ಗಡೆ ಅಡಿಕೆ ತಲೆ ಹಂಗಂಗೆ ಕಟ್ಟಾಗಿ ಅಡಿಕೆ ಮರಗಳು ಸತ್ತೋಗ್ಬಿಟ್ಟಿದ್ದಾವೆ. ಏನೂ ಇಲ್ಲ ನೋಡಿ, ಅಲ್ಲಿ ನೋಡಿ, ಹಂಗೆ ಕೆಂಪಾಗಿ ಇಡೀ ತಲೆನೇ ಹೋಗ್ಬಿಟ್ಟಿದೆ. ಮರಗಳನ್ನ ಕಡಿದು ಬಿಸಾಕ್ತಿದ್ದಾರೆ. ಇಲ್ಲಿ ಏನು ಮಾಡೋದಕ್ಕಿಲ್ಲ ನೋಡಿ. ಈ ತೋಟ ಏನಿಲ್ಲ ಅಂದ್ರೆ ಒಂದು 20-30 ವರ್ಷ ಹಳೆಯ ತೋಟ. ಈಗ ಮತ್ತೆ ಹೊಸ ಗಿಡಗಳೆಲ್ಲ ಇದಾವೆ. ಆದರೆ ಕೆಲವ್ರು ಹೇಳ್ಬೋದು ಇದು ಹಳೇ ಮರಗಳು ಸತ್ತೋಗಿದ್ದಾವೆ ಅಂತ. ಅಲ್ಲ, ಇಲ್ಲಿ ನಿಮಗೆ ನಾವು ಇಲ್ಲಿಗ ಕಟ್ ಮಾಡಿದ್ದನ್ನು ತೋರಿಸ್ತೀನಿ ನೋಡಿ. ಇದು ನೋಡಿ, ಇದು ಹೊಸ ಗಿಡ. ಇದೇನು ಭಾಳ ವರ್ಷ ಆಗಿಲ್ಲ, ಹಬ್ಬ ಅಂದ್ರೆ ಒಂದು 10 ವರ್ಷನೂ ಆಗಿಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕದಿದೆ ನೋಡಿ, ಇಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಭಾಳ ಚಿಕ್ಕ ಗಿಡಗಳೆಲ್ಲ ಇಷ್ಟು ಬೇಗ ಸತ್ತೋಗ್ತಿದ್ದಾವೆ. ಇದಕ್ಕೆ ಏನು ಕಾರಣ? ಯಾರು ತಗೊಂಡೋಗೋರು ಇಲ್ಲ, ಇದಕ್ಕೇನೂ ಸಿಗೋದಿಲ್ಲ. ನಾವು ಹೇಳ್ತೀವಿ ಈಗ ಮಕ್ಕಳ ಕಾಲಕ್ಕೆ ಇದೆಲ್ಲ ನಮ್ಗೆ ಫಸಲು ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವು ಗಿಡಗಳನ್ನು ಹಾಕಬೇಕು, ಅಡಿಕೆಗೆ ಒಳ್ಳೆ ರೇಟ್ ಇದೆ, ಈಗ ಹಾಕಿದ್ರೆ ಮುಂದೆ ಫ್ಯೂಚರ್ ಸಖತ್ತಾಗಿದೆ ಅಂತ. ಹೀಗೆಲ್ಲ ಸತ್ತೋದ್ರೆ ಏನು ಫ್ಯೂಚರ್ ಸಿಗುತ್ತೆ ನಮಗೆ? ಇದು ಎಲ್ಲಿ ತಪ್ತಾ ಇದೆ, ಎಲ್ಲಿ ಎಡವ್ತಾ ಇದೆ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ. ಸೊ ಹಾಗಾಗಿ ದೂರದ ರಾಣೆಬೆನ್ನೂರಿಂದ ಮಣಿಕಂಠ ಅವ್ರನ್ನ ಇವತ್ತು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅನ್ನುವ ನೆಲೆಯಲ್ಲಿ ಇವತ್ತು ನಿಮ್ಮನ್ನ ಬನ್ನಿ ಅಂತ ಹೇಳಿದೆ. ಬಂದ್ರಿ, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಏನು ಮಾಡ್ಬೇಕು, ಏನು ವ್ಯವಸ್ಥೆ ಇದಕ್ಕೆ ಅಂತ, ಇದು ಯಾವ ಕಾರಣಕ್ಕೆ ಹಿಂಗಾಗಿರುತ್ತೆ ಅಂತ? ಸರ್, ಇದರಲ್ಲಿ ಅಡಿಕೆಯಲ್ಲಿ ತುಂಬಾ ರೋಗಗಳು ಬರ್ತವೆ. ಕೊಳೆ ರೋಗ ಅಂತ ಬರುತ್ತೆ, ಇದರಲ್ಲಿ ಅಣಬೆ ರೋಗ ಅಂತ ಬರುತ್ತೆ, ಓಕೆ, ಹಿಡಿಮುಂಡೆ ರೋಗ ಅಂತ ಬರುತ್ತೆ. ಈಗ ಹಿಡಿಮುಂಡೆ ರೋಗ ಅಂದ್ರೆ ಹಿಂಗ ಸೀದಾ ಹೋಗಿ ಬೆಂಡ್ ಆಗಿರುತ್ತೆ ಮೇಲ್ಗಡೆ. ನೀವೇ ಕಂಡುಹಿಡಿಬಹುದು, ರೈತರಷ್ಟು ದೊಡ್ಡ ಸೈಂಟಿಸ್ಟ್ ಯಾರು ಇಲ್ಲ. ನನ್ನ ಯಾರಾದ್ರೂ ಕೇಳೋದಾದ್ರೆ ರೈತನೇ ಒಂದು ಸೈಂಟಿಸ್ಟ್ ಇದ್ದಂಗೆ. ಅವ್ರು ಉತ್ಪತ್ತಿ ಮಾಡ್ತಕ್ಕಂಥ ಬೆಳೆನೇ ಒಂದು ಫಾರ್ಮುಲಾ. ಓಕೆ, ಸೊ ನಾವೀಗ ನೋಡ್ರಿ, ಈಗ ಈ ತೋಟದಲ್ಲಿ ಇದೀವಲ್ಲ, ಈ ತೋಟದಲ್ಲಿ ಅಲ್ಲೊಂದಿಲ್ಲೊಂದು ಹಿಡಿಮುಂಡಿ ಕಾಣ್ತಾ ಇದೆ. ಬಟ್ ಆದ್ರೆ ಮೇಜರ್ ಆಗಿ ಕಾಣ್ತಾ ಇರೋದು ಏನಂತಂದ್ರೆ ಇದರಲ್ಲಿ ಗೊಬ್ಬರದ ಅಂಶ ಜಾಸ್ತಿ ಆಗಿದೆ, ಕೆಮಿಕಲ್ ರಾಸಾಯನಿಕ ಗೊಬ್ಬರ ಜಾಸ್ತಿ ಆಗಿದೆ, ಮತ್ತೆ ನೀರು ಜಾಸ್ತಿ ಇರೋದ್ರಿಂದ, ಇದು ನೀರು ಇರೋ ಪ್ರದೇಶ ಆಗಿರೋದ್ರಿಂದ ಸೊ ಇಲ್ಲಿ ಕೊಳೆ ರೋಗ ಬೇಗ ಅಟ್ಯಾಕ್ ಆಗುತ್ತೆ. ನಾವ್ ಇದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಆ ಬೇರಿನಿಂದನೇ ಸರಿ ಮಾಡ್ಕೋಬೇಕು. ಅಂದ್ರೆ ಹೇಗೆ? ಓಕೆ, ಈಗ ಅದಕ್ಕೆ ನೆಲಕ್ಕೇನೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಒಂದು ಅಜಾಡ್ರೆಕ್ಟಿನ್ ಇಂಡಿಕಾ ಅಂತ ಹೇಳ್ತೀವಿ, ಒಂದು ನೀಮ್ ಆಯಿಲ್ ಅಂತ ಬರುತ್ತೆ. ಅದಾದ್ಮೇಲೆ ಬೇವಿನ ಹಿಂಡಿ ಅಂತ ಬರುತ್ತೆ. ಅಂದ್ರೆ ಆಯುರ್ವೇದದ ಮುಖಾಂತರ ಹೇಳ್ತಾ ಇರೋದು. ಕೆಮಿಕಲ್ ಅಲ್ಲಿ ತುಂಬಾ ಇದಾವೆ. ಓಕೆ, ನಾವು ಕೆಮಿಕಲ್ ನಿಂದನೇ ಹಾಳಾಗಿರೋದ್ರಿಂದ ಮತ್ತೆ ನಾವು ಕೆಮಿಕಲ್ ಹೋದ್ವಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಳಾಗುತ್ತೆ. ಬಟ್ ಇಲ್ಲಿ ಕೆಮಿಕಲ್ನೇ ಯೂಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಹಟ್ಟಿ ಗೊಬ್ಬರನ್ನು ಯೂಸ್ ಮಾಡ್ತಾರೆ, ಅಥವಾ ಈ ಕೋಳಿಯ ಗೊಬ್ಬರವನ್ನು ಕೂಡ ಯೂಸ್ ಮಾಡ್ತಾರೆ. ಅದನ್ನ ನಾನು ನೋಡಿದ್ದೆ. ಕೆಮಿಕಲ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ವ್ಯಾಪ್ತಿ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೂ ಕೂಡ ಇಂಥ ಸಮಸ್ಯೆ ಆಗ್ತಿದೆಯಲ್ಲ ಸರ್. ನಾನು ತುಂಬಾ ಸತಿ ಹೇಳ್ತೀನಿ ರೈತರಿಗೆ ಏನಂತಂದ್ರೆ, ಈ ಕೆಮಿಕಲ್ ನ ನಾವು ಈಗ ನೋಡ್ರಿ, ವಿಷ ಅನ್ನೋದು ವಿಷಾನೇ. ಓಕೆ,
₹5 ವಿಷಕ್ಕೂ ವಿಷ ಅಂತಾನೆ ಹೇಳ್ತೀವಿ, ₹5,000 ವಿಷಕ್ಕೂ ವಿಷ ಅಂತ. ಇಲ್ಲೇ ಹಾಕ್ಬೇಕು ಅಂತಿಲ್ಲ, ಯಾರೋ ಎಲ್ಲೋ ತೋಟಕ್ಕೆ ಎಲ್ಲೋ ತೋಟಕ್ಕೆ ಹಾಕಿದ್ರು, ಈಗ ಪಕ್ಕದ ತೋಟಕ್ಕೆ ಹಾಕಿದ್ರು ಅದು ನೀರಿಂದ ಹರ್ಕೊಂಡ್ ಬಂದು ನಮ್ ತೋಟದಲ್ಲಿ ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಜೊತೆಗೆ ಏನಂತಂದ್ರೆ ಈ ಸೈಡ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಕೊಟ್ಟಿಗೆ ಗೊಬ್ಬರನು ಇದೆ, ಬಟ್ ಜನರು ಬೇರೆಯವ್ರ ಮಾತು ಕೇಳಿ ಅಥವಾ ಅವ್ರಿಗೆ ನಾಲೆಜ್ ಇರಲ್ಲ ಈ ಒಂದು ಅಗ್ರಿಕಲ್ಚರ್ ಈ ತರನೇ ಮಾಡ್ಬೇಕು ಅಡಿಕೆ ಅನ್ನೋದು. ಅವ್ರು ಏನ್ ಮಾಡ್ತಾರೆ, ಈ ಕೋಳಿ ಗೊಬ್ಬರ ತಂದು ಹಾಕ್ತಾರೆ. ಕೋಳಿ ಗೊಬ್ಬರ ಸಿಕ್ಕಾಪಟ್ಟೆ ಹೀಟ್. ಈಗ ನೀವು ಮನುಷ್ಯನಿಗೆ ಕೋಳಿ ತಿಂದ್ರೆ ಯಾವ ತರ ಆಗುತ್ತೆ ನೋಡಿ ಫೀಲ್, ಅದೇ ರೀತಿ ಇದು ಕೋಳಿ ಗೊಬ್ಬರ ಹಾಕೋದ್ರಿಂದ ಅದಕ್ಕಿಂತ ಜಾಸ್ತಿ ಹೀಟ್ ಆಗುತ್ತೆ. ಓಕೆ, ಕುರಿ ಗೊಬ್ಬರ ತುಂಬಾ ಒಳ್ಳೇದು, ಆದ್ರೆ ಅದು ಕಾಸ್ಟ್ಲಿ ಜಾಸ್ತಿ. ಓಕೆ, ಅದಾದ್ಮೇಲೆ ಯಾವುದೇ ಗೊಬ್ಬರನ ನಾವು ಸಾವಯವ ಗೊಬ್ಬರನ ಹಾಕಿದ್ರೆ 1 ಇಯರ್ ಆದ್ರೂ ಅಟ್ಲೀಸ್ಟ್ ಬೇಕಾದು ಕನ್ವರ್ಟ್ ಆಗಿ ಗೊಬ್ಬರ ಆಗ್ಲಿಕ್ಕೆ. ಓಕೆ, ಈಗ ನೀವು ಸಗಣಿ ಗೊಬ್ಬರ ತಗೊಂಬಂದ್ರಿ, ತಿಪ್ಪೆ ಗೊಬ್ಬರ ತಗೊಂಬಂದ್ರಿ, ತಂದು ಹಾಕಿದ ತಕ್ಷಣ ಅದು ಗೊಬ್ಬರ ಆಯ್ತಾ? ಇಲ್ಲ, ಅದು ಗಿಡ ತಗೋಬೇಕು ಅಂದ್ರೆ 1 ಇಯರ್ ಬೇಕು ಅಟ್ಲೀಸ್ಟ್ ಟೈಮ್. 1 ಇಯರ್ 2 ಇಯರ್ ತನಕ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ಸರಿ ನೀವು ಸಗಣಿ ಗೊಬ್ಬರ ಹಾಕಿದ್ದೀರಾ, ನಿಮ್ಮ ಹೊಲದಲ್ಲಿ ಎರೆಹುಳುಗಳಿದಾವ, ಆ ಗೊಬ್ಬರನ ಕನ್ವರ್ಟ್ ಮಾಡ್ಲಿಕ್ಕೆ ನಿಮ್ಮ ಹೊಲದಲ್ಲಿ ಜೀವಕೋಶಗಳಿದಾವ, ಜೀವಾಂಶಗಳಿದಾವ? ಇಲ್ಲ. ನೀವ್ ಬೇಕಾದ್ರೆ ಒಂದೆಲ್ಲಾದ್ರೂ ಅಗದು ಕೂಡ ನೋಡ್ರಿ, ನೀವು 1 ಫೂಟ್ ಅಲ್ಲ 10 ಫೂಟ್ ಆಗೋದ್ರೂ ಜೀವಾಂಶಗಳು ಸಿಗಲ್ಲ ನಮಗೆ. ಓಕೆ, ಬೇಕಾಗಿರೋ ಈಗ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಕೀಟಗಳು ಇರ್ತವೆ, ಆಮೇಲೆ ಶತ್ರು ಕೀಟಗಳು ಇರ್ತವೆ, ಅದಕ್ಕೆ ನಾವು ಮಿತ್ರ ಕೀಟ ಶತ್ರು ಕೀಟ ಅಂತ ಹೇಳ್ತೀವಿ. ಬಟ್ ನಮ್ಮ ಹೊಲದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಮಿತ್ರ ಕೀಟಗಳು ಇಲ್ಲ, ಜೊತೆಗೆ ಶತ್ರು ಕೀಟಗಳು ಇಲ್ಲ. ಹೌದು. ಓಕೆ, ಆಮೇಲೆ ಇನ್ನೊಂದೇನಂದ್ರೆ ಈ ಕಳೆನಾಶಕ ಸ್ಪ್ರೇ ಮಾಡೋದು. ಈಗ ಏನಂದ್ರೆ ಹಿಂದಿನ ಕಾಲದ ತರ ಮನುಷ್ಯ ಬಗ್ಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಹೌದು, ನಾನ್ ತುಂಬಾ ಕಡೆ ಹೋಗಿ ನೋಡಿದೀನಿ. ಏನಂದ್ರೆ ನಿಂತಲ್ಲೇ ಆಗ್ಬೇಕು, ನಿಂತ್ಕೊಂಡಂಗೆ ಆಗ್ಬೇಕು, ಎಲ್ಲದು ಬಗ್ಗಂಗಿಲ್ಲ. ಈಗ ನೋಡ್ರಿ ಹಿಂಗ್ ನಿಂತಿರ್ತಾರೆ, ಹಿಂಗೆ ಎಣ್ಣೆ ಹೊಡ್ಕೊಂತ ಹೋಗ್ಬಿಡ್ತಾರೆ. ಸೊ ಅದರಿಂದ ಏನಾಗ್ತದೆ ಅಂದ್ರೆ ಭೂಮಿಯ ಫಲವತ್ತತೆ 100 ಪಟ್ಟು ಡ್ಯಾಮೇಜ್ ಆಗ್ತಾ ಇದೆ, 1 ಪಟ್ಟು ಅಲ್ಲ. ಓಕೆ, ನಾವು ಫಲವತ್ತತೆನ ಉಳಿಸ್ಕೋಬೇಕು, ಜೊತೆಗೆ ಬೆಳೆಸ್ಕೋಬೇಕು. ಈಗ ನಾವು ಅಡಿಕೆ ಮರ ಹಾಕಿರೋದು ಏನಕ್ಕೆ, ನನ್ನ ಮಕ್ಕಳ ಕಾಲಕ್ಕೆ, ಈಗ ನಿಮ್ ತಂದೆ ತಾಯಿ ಹಾಕಿರೋದು ಏನಕ್ಕೆ ಅಂದ್ರೆ ನಿಮ್ ಕಾಲಕ್ಕೆ ನೀವು ಚೆನ್ನಾಗಿದ್ದು ಬರ್ಲಿ ಫಸಲು, ನೀವು ಒಂದ್ ಸ್ವಲ್ಪ ದುಡಿಯೋದ್ರಲ್ಲಿ ಕಷ್ಟ ಪಡೋದ್ರಲ್ಲಿ ಕಡಿಮೆ ಆಗ್ಲಿ ಅಂತ. ಬಟ್ ಇದು ನಿಮ್ ಟೈಮ್ಗೆ ಏನಾಗ್ತಾ ಇದೆ ಅಂದ್ರೆ ಈಗ ಎಲ್ಲ ಸತ್ತೋಗ್ತಾ ಇದೆ. ಅಂದ್ಮೇಲೆ ಅವ್ರು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಏನಕ್ಕೆ ಉಪಯೋಗ? ಓಕೆ, ಆಮೇಲೆ ಹಿಂದೆ ರೇಟ್ ಇತ್ತಾ? ಇಲ್ಲ, ಈಗೀಗ ಇದಕ್ಕೆ ಒಂದು ವ್ಯಾಲ್ಯೂ ಸಿಗ್ತಾ ಇದೆ. ಸೊ ಅಂದ್ಮೇಲೆ ನಾವೇನ್ ಮಾಡ್ಬೇಕು, ಈ ಟೈಮಲ್ಲಿ ಬರ್ಬೇಕಾಗಿದ್ದಕ್ಕೆ ನಾವು ಅದನ್ನ ಬೆಳೆಸ್ಕೊಂತ ಬರ್ಬೇಕು, ಉಳಿಸ್ಕೊಂತ ಬರ್ಬೇಕು. ಆ ಉಳಿಸುವಂತ ಕಾರ್ಯ ನಡೀತಾ ಇಲ್ಲ. ಈಗ ನೋಡ್ರಿ ಎಲೆ ಚುಕ್ಕಿ ರೋಗ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ತುಂಬಾ ರೋಗ ಬರ್ತವೆ. ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ, ಬೂದಿ ರೋಗ, ಬೆಂಕಿ ರೋಗ, ಅದಾದ್ಮೇಲೆ ಟ್ರಿಪ್ಸ್, ಮೈಟ್ಸ್, ವೈಟ್ ಮೈಟ್ಸ್, ರೆಡ್ ಮೈಟ್ಸ್, ಯೆಲ್ಲೋ ಮೈಟ್ಸ್, ಬ್ಲಾಕ್ ಮೈಟ್ಸ್ ಅಂತ ಎಲ್ಲ ಬರ್ತವೆ. ಅವು ಎಲ್ಲವನ್ನು ನಾವು ಎಲೆಯಿಂದನೇ ಕಂಡಿಡ್ಕೋಬಹುದು. ಓಕೆ, ಈಗ ನಾನೊಂದು ಅಡಿಕೆ ತೋಟಕ್ಕೆ ಹೋಗಿದ್ದೆ, ಅವ್ರಿಗೆ ವಿಶೇಷವಾಗಿ ಅದನ್ನೊಂದು ಹೇಳಿದೆ, ಅವ್ರು ತುಂಬಾ ಖುಷಿ ಪಟ್ರು ಅದನ್ನ ಹೇಳಿದಾಗ. ಅಡಿಕೆ ಮರ ಯಾವಾಗ್ಲೂ ಈ ತರ ಇತ್ತು ಅಂದ್ರೆ ಏನೋ ಕೇಳ್ತಾ ಇದೆ ಅನ್ನಂಗೆ. ಓಕೆ, ಯಾವಾಗ್ಲಾದ್ರೂ ಬಿದ್ದಿದೆ ಅಂದ್ರೆ ಎಲ್ಲಾ ಹೊಟ್ಟೆ ತುಂಬಿದೆ ಅನ್ನಂಗೆ. ಅತಿ ಆದ್ರೆ ಅಮೃತನು ವಿಷ. ಓಕೆ, ಅತಿ ಆದ್ರೂ ಕಷ್ಟನೇ, ಕಡಿಮೆ ಆದ್ರೂ ಕಷ್ಟನೇ. ಸಿಕ್ಕಾಪಟ್ಟೆ ಮನೇಲಿ ಎಲ್ಲ ನಾವು ಊಟ ಮಾಡಿಸ್ತಾ ಇದೀವಿ ಪದೇ ಅಂದ್ರೆ ಗಣ್ಣು ಉದ್ದಾಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಷ್ಟಿದೆ, ಇದು ಒಳ್ಳೇದಿದೆ. ಓಕೆ, ಈ ಹೈಟ್. ಬಟ್ ನೀವು ನೋಡ್ರಿ, ಇಲ್ಲಿದೆ ನೋಡ್ರಿ, ಇಲ್ಲೊಂದಿದೆ ಸ್ವಲ್ಪ ಜಾಸ್ತಿ. ಇಲ್ಲಿ ಬರ್ರಿ, ನೋಡ್ರಿ, ಬೇಕಾದ್ರೆ ನೀವು ಕೈಯಿಂದ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ. ಇದು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ? ಇಷ್ಟಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ನಾನು ನಿಮಗೆ ಇನ್ನೊಂದ್ ಮರ ಆಗ್ಲೇ ತೋರಿಸಿದೆ, ಅದು ಎಷ್ಟಿತ್ತು ಅಂದ್ರೆ 1 ಗೇಣ್ಗಿಂತ ಕಮ್ಮಿ ಇತ್ತು, ಗಣ್ಣು ಕಮ್ಮಿ ಇತ್ತು. ಅಂದ್ರೆ ಅದು ಕಷ್ಟದಲ್ಲಿ ಬೆಳಿಬೇಕು ಅಂತ ಹೇಳ್ತೀವಿ ನಾವು ಅಡಿಕೆನ. ಸುಖದಲ್ಲಿ ಬೆಳೆದ್ರೆ, ಈಗ ನೋಡ್ರಿ, ಪಿಜ್ಜಾ ಬರ್ಗರ್ನೇ ತಿನ್ನಿಸಿ ಬೆಳೆಸಿದ್ರೆ ಮಕ್ಕಳನ್ನ, ಮುಂದೊಂದ್ ದಿನ ಅವ್ರು ನಮಗೆ ಹೈಬ್ರಿಡ್ ಮಕ್ಕಳಾಗ್ಬಿಡ್ತಾರೆ. ಜವಾರಿ ಅಂದ್ರೆ ಏನ್ ಹೇಳ್ರಿ, ಜವಾರಿ ರೊಟ್ಟಿ, ಜವಾರಿ ಮುದ್ದಿ, ನಿಮ್ ಸೈಡ್ ತಿಂದಂಗೆ ಮೀನಾ, ಎಲ್ಲದು ಅಂದ್ರೆ ನ್ಯಾಚುರಲ್ ಆಗಿ ನಾವ್ ಏನ್ ತಿಂದಿದ್ವಿ ಅದನ್ನೇ ನಮ್ಮ ಮಕ್ಕಳು ತಿನ್ಸಿದ್ರೆ ಅವ್ರು ನಮ್ ತರನೇ ಬೆಳಿತಾರೆ. ಓಕೆನಾ, ಈ ತರ ಇರುತ್ತೆ. ಈಗ ಈ ತರ ಎಲ್ಲ ಚೆಂಡು ಹೋಗೋದು, ತಲೆ ಹೋಗೋದು, ಫುಲ್ ಮರ ಕಟ್ಟಾಗ್ತಾ ಇರೋದು, ಅಥವಾ ಈ ಮರನೇ ಹೋಯ್ತಿದ್ದು ಮುಗೀತಿದ್ರು. ಸೊ ಹಿಂಗ್ ಆಗ್ತಿರ್ಬೇಕಾದ್ರೆ ಇದನ್ನೇ ನಾವು ತಡೆಗಟ್ಟಬಹುದು. ನಾವು ತಡೆಗಟ್ಟಬಹುದು ಸರ್. ಇದಕ್ಕೆ ತುಂಬಾ ವಿಧಾನಗಳಿದಾವೆ. ಓಕೆ, ಇದ್ರಲ್ಲಿ ಏನಂತಂದ್ರೆ ನೀವು ಡ್ರಿಂಚ್ ಮಾಡಿ ಕೆಲವೊಬ್ರು ಮಾಡ್ತಾರೆ. ಓಕೆ, ಕೆಲವೊಂದು ಕಡೆಗೆ ಡ್ರಿಂಚ್ ಮಾಡ್ಲಿಕ್ಕೆ ಬರಲ್ಲ. ನಾವು ಅದಕ್ಕೆ ನೀಮ್ ಆಯಿಲ್ ಬಳಕೆ ಮಾಡಬಹುದು. ಈಗ ನೀಮ್ ಆಯಿಲ್ ಅಂತ ಬಂದಾಗ ನೀಮ್ ಆಯಿಲ್ ಅಲ್ಲೂ ಡೂಪ್ಲಿಕೇಟ್ ಇದೆ. ಓಕೆ, 1000 PPM ನಿಂದ ಹಿಡಿದು 50,000 PPM ತನಕ ನೀಮ್ ಆಯಿಲ್ ಗಳು ಸಿಗ್ತವೆ ನಿಮಗೆ ಮಾರ್ಕೆಟ್ ನಲ್ಲಿ. ನೀವು ಯಾವ ನೀಮ್ ಆಯಿಲ್ ಅನ್ನ ಗಿಡಕ್ಕೆ ಬಳಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ 1000 PPM ಇಂದ ನೀಮ್ ಆಯಿಲ್ ನೀವು ಬಳಸೋದಾದ್ರೆ ಅದ್ರಲ್ಲಿ ಏನಾಗುತ್ತೆ ಗೊತ್ತಾ, ಎಲೆ ಇರ್ತಾವಲ್ಲ, ಆ ಎಲೆಯಿಂದನೇ ರಸ ಮಾಡಿ ನೀಮ್ ಆಯಿಲ್ ನ ತಯಾರು ಮಾಡಿರ್ತಾರೆ. ಆ ನೀಮ್ ಆಯಿಲ್ ಕೆಲಸ ಮಾಡಲ್ಲ. ಓಕೆ, ನಾವು ಒಂದು ನೀಮ್ ಆಯಿಲ್ ಕೊಡ್ತೀವಿ 14,000 PPM ಇರುವಂತದ್ದು. ನಮ್ಮಲ್ಲಿ ಈ 14,000 PPM ನೀಮ್ ಆಯಿಲ್ ಇರುತ್ತೆ. ಇದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇದು ಡೈರೆಕ್ಟ್ ಆಗಿ ನೀರಿನ ಜೊತೆ ಮಿಕ್ಸ್ ಆಗಲ್ಲ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು 14,000 PPM ಇದನ್ನ ಇಲ್ವಾ ಅಂತ ಹೇಳಿ. ಈಗ ನೀವು ಅದೇ ಒಂದು ತಪ್ಪಲಿಂದ ಎಣ್ಣೆ ತೆಗೀರಿ, ನೀಮ್ ಆಯಿಲ್ ನ, ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾವು ನೀಮ್ ಆಯಿಲ್ ಅಂತ ತಿಳ್ಕೊಬಾರ್ದು, ಅದು ತಪ್ಪಲದ ಎಣ್ಣೆ. ಓಕೆ, ಬೀಜದಿಂದ ತಯಾರು ಮಾಡಬೇಕು. ಒಂದು ಬೀಜನ ಕುಟ್ರಿ ನೀವು, ಯಾವ್ದಾದ್ರು ಬೇವಿನ ಬೀಜನ, ಅದರಿಂದ 1 ಡ್ರಾಪ್ ಗಿಂತ ಕಮ್ಮಿ ಎಣ್ಣೆ ಬರುತ್ತೆ.
ಸೊ ಆ ಎಣ್ಣೆಯಿಂದ ಇದನ್ನ ನಾವು ತಯಾರು ಮಾಡಿರ್ತೀವಿ. ಇದಕ್ಕೆ ನಾವು ನೀಮ್ ಆಯಿಲ್ ಅಂತ ಹೇಳ್ತೀವಿ. ನೀವು ನೋಡ್ತಾ ಇರ್ಬೋದು ಇದು ಯಾವ ರೀತಿ ಇದೆ. ಆಮೇಲೆ ನಾನು ನೀರಲ್ಲಿ ಮಿಕ್ಸ್ ಮಾಡಿದ್ದು ತೋರಿಸ್ತೀನಿ ನಿಮಗೆ, ಅದು ಯಾವ ರೀತಿ ಮಿಕ್ಸ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇದು ನೀಮ್ ಆಯಿಲ್ ಇದು. ಓಕೆ, ಇಲ್ಲಿ ಬರೀ ತಿಳಿ ನೀರಿದೆ. ಇಲ್ಲಿ ನಾ ಇಲ್ಲಿ ತಿಳಿ ನೀರಲ್ಲಿ ಇದನ್ನ ಮಿಕ್ಸ್ ಮಾಡಿ ತೋರಿಸ್ತೀನಿ. ಓಕೆ ಓಕೆ, ನೋಡಿ ನಾನು ಈಗ ನೀರು ಹಾಕ್ತಾ ಇದ್ದೀನಿ ನೀಮ್ ಆಯಿಲ್ನ ತಿಳಿ ನೀರಲ್ಲಿ. ಇದು ಒರಿಜಿನಲ್ ನೀಮ್ ಆಯಿಲ್ ಸರ್. ಓ, ಮೇಲ್ಗಡೆ ತೇಲ್ತಿದೆ. ಮೇಲ್ಗಡೆ ತೇಲ್ತಾ ಇದೆ ನೋಡ್ರಿ. ಕರೆಕ್ಟ್. ಓಕೆ, ಇದು ಒರಿಜಿನಲ್ 14,000 ppm ಇರ್ತಕ್ಕಂಥ ನೀಮ್ ಆಯಿಲ್. ಓಕೆ, ಈಗ ನಾವು ಮಾಡೋದು ಅಥವಾ ಕೆಲವರು ಮಾಡ್ತಾರಲ್ಲ, ಅದು ನೀರಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ನಾನು ಅದನ್ನು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಈಗ ಏನಾಗುತ್ತೆ ಅಂದ್ರೆ ಸರ್, ಈಗ ನಾನು ನಿಮಗೆ ಇನ್ನೂ ಒಂದು ಉದಾಹರಣೆ ತೋರಿಸ್ತೀನಿ. ನಮ್ಮ ಹತ್ರ ಇನ್ನೂ ಒಂದು ಆಯಿಲ್ ಬರುತ್ತೆ. ಓಕೆ ಓಕೆ, ಪ್ರಾಕ್ಟಿಕಲ್ ಆಗಿ ತೋರ್ಸೋಣ ಅಂತ ಜನರಿಗೆ. ಓಕೆ, ನಿಮ್ ಕೈಯಲ್ಲಿ ಈಗ 2 ಎಲೆ ಇದೆ. ಓಕೆ, ಈಗ ನೀವು ಔಷಧಿ ಸ್ಪ್ರೇ ಮಾಡ್ತೀರಾ. ನಿಮ್ಮ ಔಷಧಿ ಸ್ಪ್ರೇ ಮಾಡಿದ್ದು ಗಿಡಕ್ಕೆ ತಗೊಳ್ತಾ ಇದೆನಾ ಇಲ್ವಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹಂಗೆ ಏನ್ ಮಾಡ್ತೀರಾ ಅಂತಂದ್ರೆ ಡ್ರೋನ್ ಇಂದ ಮೇಲ್ಗಡೆ ಸ್ಪ್ರೇ ಮಾಡ್ತೀರಾ, ಅಥವಾ ಒಂದು ಪಂಪ್ ಇಂದ, ಪ್ರೆಷರ್ ಪಂಪ್ ನಿಂದ ಸ್ಪ್ರೇ ಮಾಡ್ತೀರಾ. ಅದೆಲ್ಲ ಮಾಡ್ತೀರಾ, ಬಟ್ ಔಷಧಿನ ಗಿಡ ತಗೊಳ್ತಾ ಇದೆನಾ ಇಲ್ವಾ ಅಂತ ಗೊತ್ತಾಗೋದು ಹೆಂಗೆ? ಈಗ ನಾನು ನಿಮ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದಕ್ಕೆ ಆಗ್ರೋ 80 ಅಂತ ಹೇಳ್ತೀವಿ. ಓಕೆ, ಇದು ವೆಡ್ಡರ್ ಸ್ಪ್ರೆಡರ್ ಸ್ಟಿಕ್ಕರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಅಂಟುತ್ತೆ, ಸ್ಪ್ರೆಡ್ ಆಗುತ್ತೆ, ಮತ್ತೆ ಔಷಧಿನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರುತ್ತೆ ಇದರಲ್ಲಿ. ಓಕೆ, ಈಗ ನೋಡಿ ನಾನು ಒಂದು ಸ್ವಲ್ಪ ಇಲ್ಲಿ, ಇದೀಗ ಕೆಮಿಕಲ್ ಅಲ್ಲ, ಕೆಮಿಕಲ್ ಸಾವಯವ ಸರ್, 100% ಆಯುರ್ವೇದಿಕ್. ಓಕೆ, ಈಗ ಇಲ್ಲಿ 2 ಎಲೆಗಳಲ್ಲಿ ನಾವು ನೀರು ತಗೊಂಡಿದೀವಿ. ಓಕೆ, ಇಲ್ಲಿ 2 ಅಡಿಕೆ ಎಲೆಯಲ್ಲಿ ನಾವು ನೀರು ತುಂಬಿಸಿದೀವಿ. ಇದರಲ್ಲಿ ಒಂದು ಅಡಿಕೆ ಎಲೆಗೆ ನಾನು ಏನ್ ಮಾಡ್ತೀನಿ, ಈ ಒಂದು ಇದನ್ನ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಪ್ರಮಾಣದಲ್ಲಿ. ಓಕೆ, ಈಗ 2 ಹಾಳೆಯಲ್ಲಿ ನೀವು ಎಲೆನ ಎದ್ರಿ ಒಂದೊಂದೇ. ಈಗ ಒಂದು ಕಡೆಗೆ ಒಂದೊಂದು ಕಡೆಗೆ ಪೂರ್ತಿ ಎದ್ರಿ. ಓಕೆ, ಕೊಡೋರಿ ಈಗ ಅದನ್ನ. ಓಕೆ, ಈಗ ನೀವು 2 ಎಲೆನ ನೋಡ್ರಿ. ಓಕೆ, ಇದ್ರಲ್ಲಿ ಯಾವ ತರ ಇದೆ, ಇದ್ರಲ್ಲಿ ಯಾವ ತರ ಇದೆ ನೀರು. ಕರೆಕ್ಟ್, ಹೌದು, ಇದು ಕರೆಕ್ಟ್ ಆಗಿ ಅಂಟ್ಕೊಂಡಿದೆ. ಹೌದು, ಇದರಲ್ಲಿ ಇದು ಇನ್ನೊಂದು ನಿಮಿಷ 2 ನಿಮಿಷದಲ್ಲಿ ಒಣಗೋಗುತ್ತೆ. ಓಕೆ, ಇದು ರೈತ ಸ್ಪ್ರೇ ಮಾಡಿರ್ತಕ್ಕಂಥ ಔಷಧಿ ಬರೀ ಗಾಳಿಯಿಂದ ಆಗ್ಲಿ ಅಥವಾ ಮಳೆಯಿಂದ ಆಗ್ಲಿ ಅಷ್ಟೇ ಹಾಳಾಗಲ್ಲ. ಬಿಸಿಲು ಜಾಸ್ತಿ ಬಿದ್ದಾಗ್ಲೂ ಕೂಡ ಇದು ಏನಾಗುತ್ತೆ ಅಂದ್ರೆ ಹಾಳಾಗೋಗುತ್ತೆ. ಅಂದ್ರೆ ಆವಿಯಾಗಿ ನೀರಿನ ಜೊತೆಗೆ ಔಷಧಿನ ಸ್ಪ್ರೇ ಆಗ್ಬಿಡುತ್ತೆ. ಬಟ್ ನೀವು ಇದನ್ನೇನಾದ್ರೂ ಈ ತರ ಈ ಒಂದು ಆಗ್ರೋ 80ನ ಮಿಕ್ಸ್ ಮಾಡ್ಕೊಂಡು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ನಿಮ್ಮ ಸ್ಪ್ರೇ ಮಾಡಿರ್ತಕ್ಕಂಥ ಔಷಧಿ ಏನಿದೆಯಲ್ಲ ಅದು ಹಾಳಾಗಲ್ಲ ಯಾವುದೇ ಕಾರಣಕ್ಕೂ. ಓಕೆ, ಗೊತ್ತಾಗುತ್ತೆ ನೋಡಿ, ಇಲ್ಲಿ ನೋಡ್ರಿ, ಇದು ಡ್ರೈ ಆಯ್ತು, ಇದು ನೋಡಿ ಹಂಗೆ ಇದೆ. ಇದನ್ನ ಒಂದು 10 ನಿಮಿಷ ಇಲ್ಲೇ ಇಡೋಣ ಸರ್. ಆಮೇಲೆ ಬಂದು ನೋಡೋಣ, ಇದು ಪೂರ್ತಿ ಒಣಗಿರುತ್ತೆ, ಅದು ಹಂಗೆ ಹಸಿ ಇರುತ್ತೆ. ಅಂದ್ರೆ ಔಷಧಿ ಜಾಸ್ತಿ ಹೊತ್ತು ಹಿಡಿದಿಟ್ಕೊಳ್ಳುತ್ತೆ, ಅದರಿಂದ ಕೆಲಸ ಬೇಕಾಗುತ್ತೆ. ಉದಾಹರಣೆಗೆ ಈಗ ರೆಡ್ ಮೈಟ್ಸ್ ಇತ್ತು ಅಂತ ಅನ್ಕೊಳ್ಳಿ. ರೆಡ್ ಮೈಟ್ಸ್ ಇದೆ ಅಂದ ತಕ್ಷಣ ಔಷಧಿ ಸ್ಪ್ರೇ ಮಾಡಿದೀವಿ ಅಂದ್ರೆ ಆ ಔಷಧಿ ಆ ರೆಡ್ ಮೈಟ್ಸ್ಗೆ ತಲುಪಬೇಕು, ಅವಾಗ್ಲೇ ಅದು ಸಾಯೋದು, ಅವಾಗ ನಮಗೆ ರೈತರಿಗೆ ಒಳ್ಳೇದಾಗೋದು ಅಲ್ವಾ. ಈಗ ನಾವು ಔಷಧಿನ ಇದು ಏನು ಇಲ್ದೇನೆ ಮಿಕ್ಸ್ ಮಾಡಿ ನೋಡಿ, ಇದು ಆಲ್ರೆಡಿ ಒಣಗಿ ಬಿಡ್ತಿಲ್ಲ. ಓಕೆ, ಹಂಗೆ ಸ್ಪ್ರೇ ಮಾಡಿದ್ವಿ ಅಂದ್ರೆ ಅದು ಒಣಗೋಗ್ಬಿಡುತ್ತೆ. ಆ ರೆಡ್ ಮೈಟ್ಸ್ ಗೆ ಕರೆಕ್ಟ್ ಆಗಿ ಸ್ಪ್ರೇ ಆಗಿರಲ್ಲ, ಕರೆಕ್ಟ್ ಆಗಿ ಅದು ಕೆಲಸ ಆಗಲ್ಲ. ಈಗ ಬ್ಲಾಕ್ ಮೈಟ್ಸ್ ಅಂತ ಇರುತ್ತೆ, ನುಸಿ ರೋಗ ಅಂತ ಕೆಲವೊಂದ್ಸತಿ ಅಂತಾರೆ, ಕೆಲವೊಂದು ಸಮಸ್ಯೆ ಅಂತ ಇರುತ್ತೆ. ಇದು ಎಲ್ಲದಕ್ಕೆ ಏನಂದ್ರೆ ಜಾಸ್ತಿ ಹೊತ್ತು ಔಷಧಿಯಲ್ಲಿ ಇರಬೇಕು, ಅವಾಗಲೇ ಅದು ಕೆಲಸ ಆಗೋದು. ಈ ತರ ಆಗಿರೋದ್ನು ಈಗ ಸರಿ ಮಾಡೋಕಾಗತ್ತೆ. 100% ರೋಗ, ಎಲೆ ಚುಕ್ಕೆ ರೋಗ, ಇದಕ್ಕೆಲ್ಲ ಔಷಧಿಗಳಿದಾವೆ. ಅದು ಸಾವಯವದಲ್ಲಿ, ಅಂದ್ರೆ ಇದು ಕೆಮಿಕಲ್ ಅಲ್ಲ. ಇದನ್ನ ನಾನು ಮೊನ್ನೆ ಒಂದು ರೈತರು ನಿಮಗೆ ಹೇಳ್ತಾ ಇದ್ರು, ತಲೆ ಮೇಲೆ ಸುರ್ಕೊಂಡ್ರೆ ಏನಾಗಲ್ಲ ಸರ್ ಇದು ಅಂತ ಹೇಳಿ. ನೀವು ಕೇಳಿದಿರಾ? ಆ ಕ್ಲಿಪ್ ಇದ್ರೆ ಹಾಕ್ರಿ, ಗೊತ್ತಾಗುತ್ತೆ. ಅಷ್ಟು ಇದು ಒಳ್ಳೇದು. ಇದರಿಂದ ನೀವು ಈಗ ಇದನ್ನ ನೀವು ಸ್ಪ್ರೇ ಮಾಡಿದ್ರಿ, ಸಿಂಪಡಿಸಿದ್ರಿ, ಮನೆಗೆ ಹೋಗಿ ಒಂದು ಸೋಪಿಂದ ಕ್ಲೀನ್ ಆಗಿ ಕೈ ವಾಶ್ ಮಾಡ್ಕೊಂಡು ಊಟ ಮಾಡಿಬಿಡ್ಬೋದು, ಏನೂ ಆಗಲ್ಲ, ಏನು ಸಮಸ್ಯೆ ಇಲ್ಲ. ಅದೇ ನೀವು ಕೆಮಿಕಲ್ ಸ್ಪ್ರೇ ಮಾಡ್ತೀರಿ ಅಂದ್ರೆ ಸೋಪಿಂದ ಅಲ್ಲ, ಡೆಟಾಲ್ ಇಂದ ಕ್ಲೀನ್ ಮಾಡಿದ್ರು ಕೂಡ ಅದು ಹೋಗಿರಲ್ಲ, ಸ್ಮೆಲ್ ಹಂಗೆ ಇರುತ್ತೆ. ಅದು ಕೆಮಿಕಲ್, ಇದು ಆಯುರ್ವೇದ. ಈಗ ನೋಡ್ರಿ, ಇದು ಈಗ ಆಲ್ರೆಡಿ ಪೂರ್ತಿ ಡ್ರೈ ಆಗ್ತಾ ಇದೆ, ಇದು ಇನ್ನು ಹಂಗೇ ವೆಟ್ಟಿದೆ. ಹೌದೌದು, ಕರೆಕ್ಟ್. ಓಕೆ, ಇದು ಏನಂದ್ರೆ ಇದು ಆಯುರ್ವೇದದ ಪವರ್. ಆಮೇಲೆ ನಾವು ಹಿಂದೆ ನೋಡ್ತಾ ಹೋದ್ರೆ ರೈತರಿಗೆ ಸಮಸ್ಯೆ ಮುಂಚೆ ಜಾಸ್ತಿ ಇತ್ತ, ಈಗ ಜಾಸ್ತಿ ಇದೆನಾ ಸರ್? ಮುಂಚೆನೂ ಇತ್ತು, ಆದ್ರೆ ಈಗ ಹಾಳಾಗ್ತಿದೆ. ಅವಾಗ ಬೇರೆ ತರ ಸಮಸ್ಯೆಗಳಿತ್ತು, ಬೇರೆ ಅಂದ್ರೆ ಈಗ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಅಂತ ಇತ್ತು, ಅದೆಲ್ಲ ಇತ್ತು. ಬಟ್ ಈಗ ರೈತರಿಗೆ ಒಂದು ಬೀಜ ಹಾಕಿದೀನಿ ಅಂದ್ರೆ ಅದು ಬೆಳೆಯುತ್ತೆ ಅನ್ನೋ ಒಂದು ಗ್ಯಾರಂಟಿ ಇತ್ತು ಮುಂಚೆ. ಹೌದು, ಈಗ ನಾ ಸೀಡ್ ಟ್ರೀಟ್ಮೆಂಟ್ ಮಾಡಿದೀನ ಇಲ್ಲ, ಅದನ್ನ ಮಾಡಿದೀನ, ಇದನ್ನ ಮಾಡಿದೀನ, ಗೊಬ್ಬರ ಹಾಕಿದೀನ, ಹಾಕ್ಬೇಕು, ಸಾಲ ಮಾಡ್ತಂದು ಹಾಕ್ಬೇಕು ಅನ್ನೋದು ಟೆನ್ಷನ್ ಇಲ್ಲ. ಈ ತರ ಟೆನ್ಷನ್ ಅವಾಗ ಏನಂದ್ರೆ ಜೀರೋ ಎಕ್ಸ್ಪೆನ್ಸ್, ಮನೆಯಲ್ಲೇ ಕೊಟ್ಟಿಗೆ ಗೊಬ್ಬರ ಇತ್ತು, ಅದನ್ನೇ ಹಾಕ್ತಾ ಇದ್ರು, ಅದರಿಂದನೇ ಬೆಳಿತಾ ಇದ್ರು. ಸೊ ಆ ತರ. ಬ್ರದರ್, ಈಗ ನೀವು ಇದನ್ನ ಕೌಂಟ್ ಮಾಡಿದ್ರಿ, ತುಂಬಾ ಗ್ಯಾಪ್ ಇರಬಾರ್ದು, ಸ್ವಲ್ಪ ಹತ್ರ ಇರ್ಬೇಕು. ಇವಾಗಿನ ತೋಟಗಳೆಲ್ಲ ಹಿಂಗೆ ಇರುತ್ತಲ್ಲ ಮತ್ತೆ.
ಇವಾಗ ಹೆಂಗ್ ಸರಿ ಮಾಡೋದು? ಇವಾಗಿನ ತೋಟ ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್, ಈಗ ಹಾ. ಎಲ್ಲರೂ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದಾರೆ. ಅಡಿಕೆ ತಾಕತ್ತಿಲೆ ಬೆಳಿತಾ ಇದೆ. ಅಡಿಕೆ ಪೋಷಕಾಂಶ ಕೊರತೆ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ. ತುಂಬಾ ಚೆನ್ನಾಗಿ ಹಾಕ್ತಾ ಇದಾರೆ. ಈಗ ಹೆಂಗಾಗಿದೆ ಅಂತಂದ್ರೆ, ಪಕ್ಕದ ಮನೆಯವನು 1 ಟ್ಯಾಕ್ಟ್ರಿಯಲ್ಲಿ ಗೊಬ್ಬರ ತಗೊಂಬಂದ್ರೆ, ರಾಸಾಯನಿಕ ಗೊಬ್ಬರನ, ಅದ್ರ ನಾವು ಏನಂತ ಅನ್ಕೊಂತೀವಿ ಅಂದ್ರೆ, ಅವನಕ್ಕಿಂತ ಜಾಸ್ತಿ ಹಾಕಿದ್ರೆ ನಾವು ಪವರ್ ಅಂತ ಅನ್ಕೊಳ್ತೀವಿ. ನಾನು 2 ಟ್ಯಾಕ್ಟ್ರಿ ತರ್ತೇನೆ, ನನ್ನ ನೋಡಿ 3 ಟ್ಯಾಕ್ಟ್ರಿ ತರ್ತಾರೆ ಒಬ್ರು. ಓಕೆನಾ? ಅದಕ್ಕೆ ದುಡ್ಡು ಬರ್ತಾ ಇರೋದ್ರಿಂದ ಆದಾಯ ಜಾಸ್ತಿ ಹಾಕಿದ್ರೆ ಏನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಡಿಕೆಲಿ ಏನಾಗುತ್ತೆ ಅಂತಂದ್ರೆ, 1 ವರ್ಷಕ್ಕೆ ಲಕ್ಷ ಖರ್ಚು ಮಾಡೋರು ಇದ್ದಾರೆ, 10,000 ರೂಪಾಯಿ ಖರ್ಚು ಮಾಡೋರು ಇದ್ದಾರೆ, ಏನು ಖರ್ಚು ಮಾಡದೆ ಮನೇಲಿರೋ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಯೋರು ಇದ್ದಾರೆ. ಹೌದು. ಈ ಮನೇಲಿರೋ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳಿತಾ ಇದಾರೆ ಅಂದ್ರೆ ಅವ್ರನ್ನ ಈ ವಿಡಿಯೋ ಅಲ್ವೇ ಅಲ್ಲ. ಯಾರು ಈ 1,50,000 20,000 ಖರ್ಚು ಮಾಡ್ತಾ ಇದಾರಲ್ಲ ಗೊಬ್ಬರಕ್ಕೆ, ಅವ್ರಿಗೋಸ್ಕರ ಈ ವಿಡಿಯೋ. ಗವರ್ಮೆಂಟ್ ಗೊಬ್ಬರ, ಅದಾದ್ಮೇಲೆ ಏನಂತಂದ್ರೆ ಸಬ್ಸಿಡಿ ಗೊಬ್ಬರ, ಈ ತರದ್ದು ಏನೋ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಕಮ್ಮಿ ರೇಡಿ ಸಿಗುತ್ತೆ ಅಂತ, ಅಥವಾ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಫಲ ಬರುತ್ತೆ ಅಂತ ಹೇಳಿ. ಈಗ ನೀವು 2 ರೊಟ್ಟಿ ತಿಂತೀರ ಅಂತ ಅನ್ಕೊಳ್ಳಿ. 2 ರೊಟ್ಟಿ ತಿನ್ನೋದ್ ಬದಲು 2.5 3 ತಿಂದ್ರೆ ಸಮಸ್ಯೆ ಇಲ್ಲ. 10 8 ತಿನ್ನಕ್ ಆಗುತ್ತಾ? ಈಗ ಭೂಮಿಯಲ್ಲಿ 3 ಕ್ರಿಯೆಗಳಿರ್ತವೆ: ರಾಸಾಯನಿಕ ಕ್ರಿಯೆ, ಭೌತಿಕ ಕ್ರಿಯೆ, ಜೈವಿಕ ಕ್ರಿಯೆ ಅಂತ ಹೇಳಿ. ಓಕೆ, ಅವು ನಡೀತಾ ಇರ್ತವೆ. ನಮ್ಮ ಭೂಮಿಯಷ್ಟು ರಾಸಾಯನಿಕ ಶಕ್ತಿನ ಪ್ರೊಡ್ಯೂಸ್ ಮಾಡೋದು ಜಗತ್ತಲ್ಲಿ ಏನೂ ಇಲ್ಲ. ಭೂಮಿ ಅಷ್ಟು ಚೆನ್ನಾಗಿ ಒಳಗಡೆ ಕ್ರಿಯೇಟ್ ಮಾಡುತ್ತೆ, ರಾಸಾಯನಿಕ ಕ್ರಿಯೆ ನಡೀತಾ ಇರುತ್ತೆ ಭೂಮಿ ಒಳಗಡೆ. ಅದೇ ರೀತಿ ಭೌತಿಕ ಕ್ರಿಯೆ ಅಂತಾನೂ ಇರುತ್ತೆ. ಓಕೆ, ಭೂಮಿ ಮೇಲ್ಗಡೆ ನಡೀತಕ್ಕಂಥ ಈ ಹೊಲ ಉಳೋದು, ಆಳೋದು, ಅದಾದ್ಮೇಲೆ ಈ ಜೀರೋ ಕಲ್ಟಿವೇಶನ್ ಕೃಷಿ ಮಾಡೋದು, ಇದೆಲ್ಲ ಏನಂದ್ರೆ ಭೌತಿಕವಾಗಿ ಮಾಡುವಂತದ್ದು. ಜೈವಿಕ ಕ್ರಿಯೆ ಅಂತ ಒಂದಿದೆ ಸರ್, ಇದು ತುಂಬಾ ಇಂಪಾರ್ಟೆಂಟ್ ಸರ್. ಈ ಜೈವಿಕ ಕ್ರಿಯೆಗೆ ನಾವೇನ್ ಮಾಡ್ತಾ ಇದೀವಿ, ಹಾಳು ಮಾಡ್ತಾ ಇದೀವಿ. ಈ ಜೈವಿಕ ಕ್ರಿಯೆ ಭೂಮಿಯಲ್ಲಿ ನಡೀತಾನೆ ಇಲ್ಲ. ಹಾಗಾದ್ರೆ ನಮ್ಮ ವಿಡಿಯೋ ಇಂದ ಬಹುಶಃ ನಾವ್ ಇವತ್ತು ಒಂದು ಭೂಮಿಯನ್ನು ಉಳಿಸ್ದಂಗಾಗತ್ತೆ, ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿದಂಗ ಹೇಳ್ತೀರಿ. ಹೌದು. ನೋಡೋಣ, ಈಗ ನಮ್ಮ ವೀಕ್ಷಕರಿಗೆ ನಾವು ಬಿಟ್ಬಿಡೋಣ. ಈಗ ಈ ತರ ತೋಟಗಳನ್ನ ಹಾಳು ಮಾಡ್ಕೊಂಡಿರೋರು ಇರ್ಬೋದು, ಈ ತರ ಗಿಡಗಳನ್ನ ನೆಟ್ಟು ಸರಿಯಾಗಿ ರಾಸಾಯನಿಕವನ್ನ ಕೊಡ್ತಿರೋರು ಇರ್ಬೋದು, ಅಥವಾ ಈಗ ನಾವೆಲ್ಲ ಫಾರಂ ಕೋಳಿ ಅಥವಾ ಊರು ಕೋಳಿಗೆ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಹೌದು. ಸೊ ಮಕ್ಕಳನ್ನ ಹೈಬ್ರಿಡ್ ಆಗಿ ಬೆಳೆಸೋದಕ್ಕಿಂತ ನಾರ್ಮಲ್ ಆಗಿ ಬೆಳೆಸೋದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಮುಂದೆ ಆದ್ರೂ ನಾನು ತಪ್ಪು ಮಾಡಿದೀನಿ, ಅದನ್ನ ತಿದ್ದುಕೊಂಡು ಮುಂದೆ ಆದ್ರೂ ಹೋಗೋದಕ್ಕೆ ಏನಾದ್ರೂ ಒಂದು ಅವಕಾಶವನ್ನ ನಾವು ಮಾಡ್ಕೊಡ್ಲೇಬೇಕು, ಮಾಡ್ಲೇಬೇಕು. ಮುಂದಿನ ತಲೆಮಾರಿಗೆ ಉಳಿಬೇಕು ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಆಗುತ್ತೆ ಅಂತ ಅಡಿಕೆ ಹಾಕಿದ್ರೆ ಮಕ್ಕಳ ಕಾಲಕ್ಕೆ ಇದೆಲ್ಲ ಸತ್ತು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಅದಕ್ಕೆ ಏನಾದ್ರೂ ಒಂದು ಸ್ಪೆಷಲ್ ಕಿಟ್ ಅಥವಾ ಏನಾದ್ರೂ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಸರ್, ನಮ್ಮಲ್ಲಿ ಅರೇಕಾ ಸ್ಪೆಷಲ್ ಕಿಟ್ ಅಂತ ಒಂದಿದೆ. ಓಕೆ, ಅದು ಇಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಅರೇಕಾ ಸ್ಪೆಷಲ್ ಕಿಟ್ ಅಂತ ಇದು. ಇದರಲ್ಲಿ 5 ಐಟಮ್ ಇದಾವೆ. ಓಕೆ, ಇಲ್ಲಿ ನೋಡಿ, ಮೊದಲನೇದು ಇದರಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ನೀಮ್ ಆಯಿಲ್ ಅಂತ. ಅಜಾಡಿರೆಕ್ಟಿನ್ ಇಂಡಿಕಾ ಅಂತ ಒಂದು ಪ್ರಾಡಕ್ಟ್ ಇದೆ. ಇದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ಅದನ್ನ ತೋರಿಸಿದ್ವಿ, ಇದನ್ನ ನೀರಲ್ಲಿ ಹಾಕಿ ಯಾವ ತರ ಇದೆ ವರ್ಕ್ ಆಗುತ್ತೆ, ಇದು ಎಷ್ಟು ಗಟ್ಟಿ ಇದೆ, ಎಷ್ಟು ಚೆನ್ನಾಗಿದೆ ಅಂತ ತೋರಿಸಿದ್ವಲ್ಲ. ಇದು ಒಂದಿದೆ. ಜೊತೆಗೆ ಏನಂದ್ರೆ ಇದನ್ನ ಕರಗಿಸ್ಲಿಕ್ಕೆ, ಓಕೆ, ಇದನ್ನ ನೀರಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಒಂದು ಐಟಮ್ ಬೇಕಲ್ಲ, ಅದು ಒಂದು ಆಗ್ರೋಇಟಿ ಅಂತ ಇದೆ. ಇದ್ರ ಬಗ್ಗೆನೂ ನಾವು ತೋರಿಸಿದ್ವಿ ಅಲ್ಲಿ. ಓಕೆ, ಅದಾದ್ಮೇಲೆ ಭೂಮಿಯಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಗಳ ಕೊರತೆ ಇರುತ್ತೆ. ಓಕೆ, ಗಿಡಕ್ಕೆ ಜಿಂಕು, ಬೋರಾನು, ಮ್ಯಾಗ್ನೀಷಿಯಂ, ಕ್ಲೋರೈಡ್, ಫ್ಲೋರೈಡ್ ಎಲ್ಲ ಪ್ರತಿಯೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮನುಷ್ಯ ಭೂಮಿ ಬೇಕು. ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇದೀವಿ. ಇದ್ರ ಜೊತೆಗೆ ಇನ್ನೊಂದು DNC 90 ಅಂತ ಇದೆ. ಓಕೆ, ಆಗ್ರೋ DNC 90 ಅಂತ ಇದೆ. ಇದರಲ್ಲಿ ರಿಚ್ ಪ್ರೋಟೀನ್ ಮತ್ತೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಇರುತ್ತೆ. ಓಕೆ, ಅದಾದ್ಮೇಲೆ ಒಂದು ಹ್ಯೂಮಿಕ್ ಅಂತ ಇದೆ ಸರ್. ಓಕೆ, ಇದು ಸ್ಪೆಷಲ್ ಆಗಿರ್ತಕ್ಕಂಥ ದಿವ್ಯ ಔಷಧ ಅಂತ ಹೇಳ್ಬೋದು, ಮತ್ತೆ ದಿವ್ಯ ಊಟ ಅಂತ ಹೇಳ್ಬೋದು ಇದನ್ನ ಗಿಡಗಳಿಗೆ. ಇದನ್ನ ನೀವು ಹಾಕೋದ್ರಿಂದ ಇದರಲ್ಲಿ ನೋಡ್ರಿ 18.5% ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಇದೆ, ಆರ್ಗ್ಯಾನಿಕ್ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್. ಓಕೆ, ಇದನ್ನ ನೀವೇನಾದ್ರೂ ಹಾಕಿದ್ರೆ 1 ಟ್ಯಾಕ್ಟರ್ ಸಗಣಿ ಗೊಬ್ಬರದಲ್ಲಿ 7% ಹ್ಯೂಮಿಕ್ ಇರುತ್ತೆ. ಇದರಲ್ಲಿ 18.5% ಇರೋದ್ರಿಂದ 2.5 ಟ್ಯಾಕ್ಟರ್ ಗೊಬ್ಬರ ಹಾಕಿದಕ್ಕೆ ಸಮ. ಈ 5 ಕೂಡ ಒಂದು ಡ್ರಮ್ ಅಲ್ಲಿ ಕರೆಕ್ಟ್ ಆಗಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಗಿಡಕ್ಕೆ 1 ಚರ್ಗಿ ಹಾಕೋದ್ರಿಂದ, ಅಂದ್ರೆ 1 ಲೀಟರ್. ಓಕೆ, 200 ಲೀಟರ್ ಬ್ಯಾರಲ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಗಿಡಕ್ಕೆ 1 ಲೀಟರ್ ಹಾಕ್ಬೇಕು. ಆ ತರ ನೀವು 200 ಗಿಡಕ್ಕೆ ಏನಾದ್ರು ಹಾಕಿದ್ರೆ ವಂಡರ್ಫುಲ್ ರಿಸಲ್ಟ್ ನ ಬರೀ ಒಂದು ಸ್ವಲ್ಪ ಮಂತ್ ಒಳಗಡೆ ನೋಡಕ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಇದರಿಂದ 200 ಲೀಟರ್ ಹಿಡಿಯುತ್ತೆ ಇದು? ಹೌದು ಸರ್, ಹೌದು. ಇದು ಒಂದು ಬಾಟಲ್ ಫುಲ್ 200 ಲೀಟರ್ ಮಿಕ್ಸ್ ಮಾಡಬಹುದಾ? ಒಂದು ಬಾಟಲ್ ನ ನೀವು 1 ಬಾಟಲ್ ಅಂತಂದ್ರೆ ಇದು ನೋಡ್ರಿ ಟೋಟಲ್ ಆಗಿ 1 ಲೀಟರ್. ಹೌದು. ಓಕೆ, 200 ಲೀಟರ್ ಡ್ರಮ್ ಅಂದ್ರೆ ಒಂದು ಬ್ಯಾರೆಲ್ ಒಳಗಡೆ ಈ 5 ಬಾಟಲ್ ನ ಮಿಕ್ಸ್ ಮಾಡ್ಬೇಕು. 200 ಲೀಟರ್ ಅಂದ್ರೆ 200 ಲೀಟರ್ಗೆ ಇದು 5 ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ಮಿಶ್ರಣ ಆಗುತ್ತೆ. ನಾನು ಸಜೆಷನ್ ಮಾಡೋದು, ಯಾರಾದ್ರೂ ನನಗೆ ಇಲ್ಲ ನನ್ನೊಂದ್ ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗ್ ಬೇಕು ಅಂತಂದ್ರೆ ಒಂದು ಬಿಂದಿಗೆ ಅಂದ್ರೆ ಒಂದು 16 ಲೀಟರ್ ಗೋಮೂತ್ರನ ಮಿಕ್ಸ್ ಮಾಡ್ರಿ.
ಓಕೆ ಹಾ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಓಕೆ ಓಕೆ, ಯಾಕಂದ್ರೆ ನಮ್ಮ ಭೂಮಿಗೆ ಬೇಕಾಗಿರುವಂತ ಪೋಷಕಾಂಶಗಳು ಎಲ್ಲ ಒಂದು ಇದರಲ್ಲಿ ಇರೋದ್ರಿಂದ ಇದನ್ನ ತಗೊಂಡು ಹೋಗಲಿಕ್ಕೆ ಒಂದು ಆರ್ಗ್ಯಾನಿಕ್ ಇದು ಬೇಕು. ಓಕೆ, ಸೊ ಅದನ್ನ ನಾವು ಈಗ ಒಂದು ಬಿಂದಿಗೆ ಗೋಮೂತ್ರ ಹಾಕೋದ್ರಿಂದ ಅದನ್ನ ತಗೋಬಹುದು. ಈಗ ಇದನ್ನ ಯೂಸ್ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಏನು ಗಿಡಗಳು ಹಾಳಾಗೋದಾಗಲ್ಲ, ಆತರ ಏನು ಆಗೋದಿಲ್ಲ, ಏನೆಲ್ಲ ಸ್ಟ್ರೆಂತ್ ಸಿಗುತ್ತೆ ಇದರಿಂದ? ಸರ್, ಇದರಿಂದ ಅಭಿವೃದ್ಧಿ ಆಗುತ್ತೆ, ಹಾಳಾಗುವಂತ ಚಾನ್ಸಸ್ ಇಲ್ಲ. ಗೊಬ್ಬರ ಸಿಗುತ್ತೆ, ಬೇಕಾಗಿರೋ ಮಿನರಲ್ ಸಿಗುತ್ತೆ, ಅದಾದ್ಮೇಲೆ ಕೊಳೆ ರೋಗ ಬರದೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಗಿಡಕ್ಕೆ ಇದನ್ನ ಬಳಸಿದ್ರೆ 100% ಕೊಳೆ ರೋಗ ಬರಲ್ಲ. ಓಕೆ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಬೇರಿಗೆ ನಾವು ಇದನ್ನ ಹಾಕಿದಾಗ ಈ ತುದಿಯಲ್ಲಿ ಇರ್ತಕ್ಕಂಥ ಬೀಜ ಏನ್ ಈ ಹರಳುಗಳು ಬರ್ತಾವಲ್ಲ, ಹರಳುದ್ರ ಸಮಸ್ಯೆ ತುಂಬಾ ಇರುತ್ತೆ. ಸರ್, ನಾನು ಒಬ್ಬ ರೈತರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ನನಗೆ ಹೇಳಿದ್ರು, ನಮ್ಮ ಹೊಲದಲ್ಲಿ ಹರಳು ಉದುರದೇ ಇದ್ರೆ ಓಕೆ ನಾವು ಈ ಊರಲ್ಲೇ ಕೋಟ್ಯಾಧಿಪತಿ ಆಗ್ಬಿಡ್ತೀವಿ ಸರ್, ಅಷ್ಟು ಚೆನ್ನಾಗಿ ನಮ್ಗೆ ಇಳುವರಿ ಸಿಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಹರಳು ಹಿಡ್ಕೊಳ್ಳುತ್ತೆ, ಆಮೇಲೆ ಉದುರು ಬಿಡುತ್ತೆ. ಆದ್ರಿಂದ ನಮಗೆ ಇದು ಚೆನ್ನಾಗಿ ಆದಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಇದನ್ನ ಬಳಕೆ ಮಾಡಿಸಿದೆ ನಾನು ಅವ್ರ ಕಡೆಯಿಂದ. ಹರಳು ಉದುರುವಂತ ಸಮಸ್ಯೆ ನೀವು ನಂಬ್ತಿರೋ ಬಿಡ್ತಿರೋ 75% ಸ್ಟಾಪ್ ಆಗಿದೆ. ಓಕೆ, ಈಗ್ಲೂ ನಾ ರೈತರಿಗೆ ಚಾಲೆಂಜ್ ಮಾಡೋದೇನಂದ್ರೆ ಇದನ್ನ ಒಂದ್ ತರ್ಸ್ಕೊಂಡು ಯೂಸ್ ಮಾಡ್ರಿ. ನಿಮಗೇನಾದ್ರೂ ಮತ್ತೆ ಹರಳುದ್ರ ಸಮಸ್ಯೆ ರಿಪೀಟ್ ಆಗಿ ಬಂತು ಅಂದ್ರೆ ನಾನು ಫ್ರೀ ಆಗಿ ಬಂದ್ ಮಾಡ್ಕೊಟ್ಟು ಹೋಗ್ತೀನಿ. ಅಷ್ಟು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಎಸ್ 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 ಇದು ಖಾಲಿ ಅಡಿಕೆಗೆ ಮಾತ್ರ? ಇದು ಅಡಿಕೆ, ತೆಂಗು, ಬಾಳೆ ಎಲ್ಲದಕ್ಕೂ ಬರುತ್ತೆ ಸರ್ ಇದು. ಆದ್ರೆ ನಾವು ಇವತ್ತು ಒಂದು ಅಡಿಕೆ ಬಗ್ಗೆ ವಿಶೇಷವಾಗಿ ಕೊಡೋಣ ಅಂತ ಹೇಳಿ ಅಡಿಕೆ ಬಗ್ಗೆ ಕೊಡ್ತಾ ಇದೀವಿ. ಎಲ್ಲದಕ್ಕೂ ಬರುತ್ತೆ. ಭೂಮಿಲಿ ಬೆಳೀತಕ್ಕಂತ ಪ್ರತಿಯೊಂದು ಸಸ್ಯ ಜಾತಿಗೂ ಕೂಡ ನಮ್ಮ ಒಂದು ಆಯುರ್ವೇದ ಬಯೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬಹುದು. ಮತ್ತೆ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಜ ಕುಲಕ್ಕೂ ಕೂಡ ನಮ್ಮ ಆಯುರ್ವೇದನ ಉಪಯೋಗಿಸಬಹುದು. ಖಂಡಿತ. ನೋಡಿ ವೀಕ್ಷಕರೇ, ಇಲ್ಲಿವರೆಗೆ ಅವರು ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ನಮಗೆ ಇಲ್ಲಿ ನೂರಾರು ತೋಟಗಳು ಕಣ್ಣಿಗೆ ಕಾಣಿಸೋಕೆ ಸಿಗುತ್ತೆ. ಆದರೆ ಆ ತೋಟದೊಳಗಡೆ ಏನು ಕಾಯಿಲೆ ಇದೆ ಅನ್ನೋದು ನಮಗೂ ಕೂಡ ಗೊತ್ತಾಗಲ್ಲ. ಎಲ್ಲ ಸತ್ತೋಗಿ ಎಲ್ಲ ತಲೆ ಕಳಚಿ ಕೆಳಗೆ ಬಿದ್ದ ಮೇಲೇನೆ ಒಂದು ಗಿಡ ಸತ್ತೋಯ್ತು. ಈಗ ನಾವು ಇಲ್ಲಿ ನೋಡಿ ಇಲ್ಲಿ ಒಂದು ಗಿಡ ಇದೆ ನೋಡಿ, ಇದು ನೋಡಿ ಬರೋಬ್ಬರಿ 2 ಗೇಣಿದೆ ಇದು. ಹೌದು ಹೌದು, ಎಸ್ 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 ಎಸ್. ಓಕೆ, 1.25-2 ಗೇಣಿದೆ. ಫಾಸ್ಟ್ ಆಗಿ ಬೆಳೆದಿದೆ, ಅದು ಫಾಸ್ಟ್ ಆಗಿ ಬೆಳೆದಿದೆ. ಬಟ್ ಇಳುವರಿಯಲ್ಲಿ ಸಮಸ್ಯೆ ಬರುತ್ತೆ. ಎಸ್, ಅದು ಕೊಡ್ಬೋದು. ಈಗ ಅದೇನೋ ಅಂತಾರಲ್ಲ, ಚೆನ್ನಾಗಿ ಊಟ ಮಾಡಿಸಿದ್ರೆ ಹೆಂಗ್ ಗಟ್ಟಿ ಅನ್ಸುತ್ತಲ್ಲ ಮನುಷ್ಯನಿಗೆ, ಬಟ್ ಜಾಸ್ತಿ ಊಟ ಆದ್ರೆ ಒಬೆಸಿಟಿ ಆಗುತ್ತೆ ಅನ್ನೋದು ಒಂದು ಇರ್ಬೇಕು ತಲೆಯಲ್ಲಿ. ಎಸ್ ಎಸ್ ಹೌದು. ನೋಡಿ, ಸೇಮ್ ಮನುಷ್ಯರ ಬಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ತರ ಗಿಡಗಳು ಕೂಡ ತನ್ನ ಜೀವಕೋಶಗಳಿಂದ ಅದು ಕೆಲಸವನ್ನ ಮಾಡ್ತಾ ಇರುತ್ತೆ. ಮತ್ತೆ ಅದರಲ್ಲೂ ಒಂದು ಜೀವ ಇರುತ್ತೆ. ಸೊ ಅದನ್ನ ನಾವು ಏನೋ ಕೆಮಿಕಲ್ ಹಾಕಿ ಬೇಗ ಬೆಳಿಬೇಕು, ಫಾಸ್ಟಾಗಿ ಗ್ರೋ ಆಗಬೇಕು, ಒಳ್ಳೆ ಇಳುವರಿ ಕೊಡಬೇಕು ಅಂತ ಹೋಗೋದು ತುಂಬ ತಪ್ಪು ಅನ್ನೋದು ಇವತ್ತಿನ ಒಂದು ಕಾನ್ಸೆಪ್ಟಲ್ಲಿ ಗೊತ್ತಾಯಿತು. ಜೊತೆಗೆ ಈಗ ನಾವೇನೋ ತಪ್ಪು ಮಾಡಿದ್ರೆ ಅದನ್ನ ತಿದ್ದುಕೊಳ್ಳೋದಕ್ಕೆ ಒಂದು ಕಿಟ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೋರಿಸಿದ್ವಿ. ಸೊ ಇಲ್ಲಿವರೆಗೆ ಬಂದು ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು ಸರ್. ಈ ಒಂದು ಈಗ ಆರಾಮಾಗಿ ಆಫೀಸಲ್ಲಿ ಚೇರ್ ಹಾಕೊಂಡು AC ಹಾಕೊಂಡು ಕುತ್ಕೊಂಡು ವಿಡಿಯೋ ಮಾಡೋರು ನಾವು ನೋಡಿದೀವಿ. ಹೌದು, ಅದು ಕೂಡ ಈಸಿ ಕೆಲಸ ನಿಮಗೆ. ಬಟ್ ಇಲ್ಲ, ನಾನು ಹೊಲದಲ್ಲಿ ಓಡಾಡ್ತೀನಿ, ನಮ್ ತೋಟ ತೋರಿಸ್ತೀನಿ, ಕೆಸರಾಗತ್ತೆ ಕಾಲು, ಆದ್ರೂ ನಾ ಓಡಾಡ್ತೀನಿ, ಮಣ್ಣಿನಲ್ಲಿ ಓಡಾಡಿ ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ, ಬೆವರು ಬರೋರ್ಗು ಕೆಲಸ ಮಾಡ್ತೀನಿ. ಅದರಿಂದ ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ರಲ್ಲ, ನಿಮಗೂ ಕೂಡ ಧನ್ಯವಾದಗಳು. ಖಂಡಿತ. ನನಗಂತೂ ತುಂಬ ಖುಷಿ ಕೃಷಿ ಅಂದರೆ. ಸೊ ನಾನು ಯಾವುದೇ ರೈತರು ಬಂದರೂ ಕೂಡ ಮಾತಾಡಿಸ್ತೀನಿ. ಆಮೇಲೆ ಒಳ್ಳೆ ರೈತರು ಯಾರಾದರೂ ಇದ್ದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರ ಹತ್ರಕ್ಕೆ ಹೋಗಿ ಅವ್ರ ಬೆಳೆಯನ್ನು ತೋರಿಸೋದಕ್ಕೆ ನಮ್ಮ ವಾಹಿನಿಯಿಂದ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಇವರು ತೋರಿಸಿರುವಂಥ ಪ್ರಾಡಕ್ಟ್ಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಡಿಸ್ಪ್ಲೇಯಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವರಿಗೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.